ನೋಡ್ರಿ ಇಲ್ಲಿ 2 ಡಿಸ್ಕೌಂಟ್ ಕೊಟ್ಟಾರ 40% ಮತ್ತು 20%. ಹಾಗಾದ್ರೆ ಇಕ್ವಿಲೆಂಟ್ ಒಂದು ಡಿಸ್ಕೌಂಟಿಗೆ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ 40 ಪ್ಲಸ್ 20 ಮೈನಸ್ 40 ಇಂಟು 20 100 ಆಕತಿ 00. ಇದೆಷ್ಟಾಯ್ತು 60 ಮೈನಸ್ 8 ಅಂದ್ರೆ ಎಷ್ಟು ಪರ್ಸೆಂಟೇಜ್ 52% ಈಕ್ವಲ್ ಆಕತಿ. ಇನ್ನೊಂದು ರೇಷಿಯೋ ಮೆಥಡ್ ನೋಡ್ರಿ, ಒಂದು 40% ಅಂದ್ರೆ ಎಷ್ಟಾಗತ್ತೆ ಇದು 2/5 ಆಕತಿ. ಇನ್ನೊಂದು 20% ಅಂದ್ರೆ ಎಷ್ಟಾಗತ್ತೆ 1/5 ಆಕತಿ. ಇಲ್ಲಿ ಮೊದಲಕ್ಕೆ 5 ಇತ್ತು ಡಿಸ್ಕೌಂಟ್ 2 ಕೊಟ್ರ 3 ಆಕತಿ. ಮೊದಲಕ್ಕೆ 5 ಡಿಸ್ಕೌಂಟ್ 1 ಕೊಟ್ರ 4 ಆಕತಿ. 5 ಇಲ್ಲಿ 25 4 3 12. ಎಷ್ಟು ಡಿಸ್ಕೌಂಟ್ ಕೊಟ್ರ 13 ಆಯ್ತು. 13/25 ಇಂಟು 100 25 ಅಂದ್ರೆ 25 4 ಅಂದ್ರೆ 52% ಬರ್ತೈತಿ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಕತಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಒಬ್ಬ ವ್ಯಾಪಾರಿಯ ಬಳಿ 80 kg ಅಕ್ಕಿ ಇದೆ. ಅದರಲ್ಲಿನ ಕೆಲವು ಅಕ್ಕಿಯನ್ನು 15% ಲಾಭದಲ್ಲಿ ಮಾರ್ತಾನೆ, ಉಳಿದ ಅಕ್ಕಿಯನ್ನು 5% ನಷ್ಟದಲ್ಲಿ ಮಾರ್ತಾನೆ. ಒಟ್ಟಾರೆ ಅವನಿಗೆ 12% ಲಾಭ ಆಕತಿ. ಹಂಗಾರೆ 15% ಲಾಭ ಮಾರಿದ ಅಕ್ಕಿ ಪ್ರಮಾಣ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ, ನಾನು ಮಿಕ್ಸರ್ ಅಂಡ್ ಅಲಿಗೇಷನ್ ಹಾಕ್ತೀನಿ. ಇಲ್ಲಿ ಪ್ರಾಫಿಟ್ ಆಗಿದ್ದು ಎಷ್ಟೈತಿ ಇಲ್ಲಿ 15%. ಇಲ್ಲಿ ಲಾಸಿಗೆ ಎಷ್ಟು ಮಾಡ್ಯಾನ ಮೈನಸ್ 5% ಲಾಸಿಗೆ ಮಾಡ್ಯಾನ. ಒಂದು ಟೋಟಲ್ ಪ್ರಾಫಿಟ್ ಎಷ್ಟಾಗೈತಿ ಇಲ್ಲಿ 12% ಆಯ್ತು. ಇದೆಷ್ಟಾಗತ್ತೆ ಇಲ್ಲಿ 12 ಮೈನಸ್ 5 ಮಾಡಿದ್ರೆ ಮೈನಸ್ ಪ್ಲಸ್ ಆಗಿದೆ ಎಷ್ಟಾಗತ್ತೆ 17% ಆಕತಿ. ಇದು 15 12 ಕಳೆದ್ರೆ 3 ಉಳಿತೈತಿ. ಟೋಟಲ್ ಎಷ್ಟಾಗ್ತಿದೆ 20. ಈ 20 ವ್ಯಾಲ್ಯೂ ಎಷ್ಟು ಕೊಟ್ಟಾನೆ 80 kg ಕೊಟ್ಟಾನೆ. 21 24 ನಮಗೆ ಪರ್ಸೆಂಟೇಜ್ 15%ನಾಗ ಎಷ್ಟಾಗೈತೆ ಅಂತ ಕೇಳಿದ್ರೆ 17 ಇಂಟು 4 ಮಾಡಿದ್ರೆ ಎಷ್ಟು ಬರ್ತೈತಿ 68 kg ಬರ್ತೈತಿ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಕೈತಿ. ರೇಣು ಅವರ ವೆಚ್ಚ ಅವರ ಉಳಿತಾಯಕ್ಕಿಂತ 120% ಹೆಚ್ಚಾಗಿದೆ. ಅಂದ್ರೆ ನೋಡ್ರಿ ಅವ್ರ ಸೇವಿಂಗ್ಸ್ ಎಷ್ಟು ಇತ್ತಿದೆ 100 ಇತ್ತಂದ್ರೆ ಅವ್ರದ್ದು ಖರ್ಚು ಎಷ್ಟಾಗತ್ತೆ ಎಕ್ಸ್ಪೆಂಡಿಚರ್ 120% ಜಾಸ್ತಿ ಆಗುತ್ತೆ. ಅಂದ್ರೆ 220. ಇನ್ಕಮ್ ಎಷ್ಟಾಗತ್ತೆ ಇವ್ರಿಗೆ ಎರಡು ಕೂಡಿಸಿದ್ರೆ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಮತ್ತು ಸೇವಿಂಗ್ಸ್ ಕೂಡಿಸಿದ್ರೆ 320 ಆಕೈತಿ. ಅವ್ರ ಆದಾಯವು 25% ಮತ್ತು ಎಕ್ಸ್ಪೆಂಡಿಚರ್ 30% ಜಾಸ್ತಿ ಮಾಡ್ತಾರೆ. ಅಂದ್ರೆ ಇದು 25% ಜಾಸ್ತಿ ಆಗುತ್ತೆ, ಇದು ಪ್ಲಸ್ 30% ಜಾಸ್ತಿ ಆಗುತ್ತೆ. ಅಂದ್ರೆ ಇದು ಎಷ್ಟು ಪ್ಲಸ್ 80 ಆಗುತ್ತೆ, ಇದು ಪ್ಲಸ್ 66 ಆಕತಿ. ಅಂದ್ರೆ ಎಷ್ಟಾಗ್ತಿದೆ ಇನ್ಕಮ್ 400 ಆಗುತ್ತೆ, ಎಕ್ಸ್ಪೆಂಡಿಚರ್ 286 ಆಗುತ್ತೆ. ಇನ್ಕಮ್ನಾಗ ಎಕ್ಸ್ಪೆಂಡಿಚರ್ ಕಳೆದ್ರೆ ಎಷ್ಟು ಉಳಿತೈತಿ ಸೇವಿಂಗ್ಸ್ 114 ಆಕತಿ. ಜಾಸ್ತಿ ಎಷ್ಟು ಐತಿ ಇಲ್ಲಿ ಪ್ಲಸ್ 14. ಪರ್ಸೆಂಟೇಜ್ ಏನಾಕತಿ 14/100 ಇಂಟು ಸ್ಟಾರ್ಟಿಂಗ್ 100 ಐತಿ 00 14% ಜಾಸ್ತಿ ಆಕತಿ. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಕತಿ. ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಮೊತ್ತವನ್ನು 5% ವಾರ್ಷಿಕ ಸರಳ ಬಡ್ಡಿ ದರದಲ್ಲಿ 2 ವರ್ಷಗಳ ಕಾಲ ಹೂಡಿಕೆ ಮಾಡ್ಯಾನ. ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಏನಾಕತಿ 2 ವರ್ಷಕ್ಕೆ 2 ಇಂಟು 5 ಮಾಡಿದ್ರೆ 10% ಆಕತಿ. ಇನ್ನೊಬ್ಬ ವ್ಯಕ್ತಿ ಅದೇ ಮೊತ್ತವನ್ನು ಅದೇ ಅವಧಿಗೆ 4% ವಾರ್ಷಿಕ ಕಂಪೌಂಡ್ ಇಂಟ್ರೆಸ್ಟ್ ಮಾಡ್ಯಾನ. 4% ಅಂದ್ರೆ ಎಷ್ಟಾಗತ್ತೆ ಇದು 4 ವರ್ಷಕ್ಕೆ ಡಿವೈಡ್ ಮಾಡಿದ್ರೆ 1/25 ಆಕತಿ. ಅಂದ್ರೆ ಪ್ರಿನ್ಸಿಪಲ್ ಟು ಅಮೌಂಟ್ ಏನಾಗತ್ತೆ ಇಲ್ಲಿ 25 26 2 ವರ್ಷ ಐತಿ, 2 ಸಲ ಆಕತಿ. 625 ರೇಷಿಯೋ 676 ಆಗುತ್ತೆ. ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಗೈತಿ ಇಲ್ಲಿ 51 ಆಕತಿ. ಪರ್ಸೆಂಟೇಜ್ ಏನಾಕತಿ 625 ಇಂಟು 100 ಮಾಡಿದ್ರೆ 8.16% ಆಕತಿ. ಆಮೇಲೆ ಸರಳ ಬಡ್ಡಿಯಲ್ಲಿ ದೊರೆಯುವ ಬಡ್ಡಿ ಸಂಯುಕ್ತ ಬಡ್ಡಿಗಿಂತ 184 ರೂಪಾಯಿ ಜಾಸ್ತಿ ಐತಿ. ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ 10 ಐತಿ, ಕಂಪೌಂಡ್ ಇಂಟ್ರೆಸ್ಟ್ 8.16 ಬಂದೈತಿ. ಇವ್ರ ಡಿಫ್ರೆನ್ಸ್ ಎಷ್ಟಾಗೈತಿ ಇಲ್ಲಿ ಡಿಫ್ರೆನ್ಸ್ 1.84 ಬರ್ತೈತಿ. ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟಾನ 184 ಕೊಟ್ಟಾನ ಇಂಟು 100 ಮಾಡಿನ. ನಮಗೆ ಹೂಡಿಕೆ ಮಾಡಿದ ಮೊತ್ತ ಎಷ್ಟು ಇರ್ತೈತಿ 100 ಇರ್ತೈತಿ. ಅಂದ್ರೆ 100 ಇಂಟು 100 ಮಾಡಿದ್ರೆ ಎಷ್ಟು ಬರ್ತೈತಿ 10,000 ಬರ್ತೈತಿ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಇರ್ತೈತಿ. ಎರಡು ಸಂಖ್ಯೆಗಳ LCM ಮತ್ತು HCF ಕೊಟ್ಟರೆ 3564 ಮತ್ತು 81. ಅದ್ರಾಗ ಒಂದು ಸಂಖ್ಯೆ 324 ಕೊಟ್ಟರೆ ಇನ್ನೊಂದು ಸಂಖ್ಯೆ ಎಕ್ಸ್ ಐತಿ. ಆ ಸಂಖ್ಯೆಗಳ ಅಂಕಿಗಳ ಮೊತ್ತ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ LCM ಇಂಟು HCF = A ಇಂಟು B ಎರಡು ಸಂಖ್ಯೆ. ಅದು 3564 ಇಂಟು 81 324 ಇಂಟು B. ಇಲ್ಲಿ B ಏನಕತಿ 3564 ಇಂಟು 81 324 ಮಾಡಿದ್ರೆ B ವ್ಯಾಲ್ಯೂ 891 ಆಕತಿ. ನಮಗೆ ಈ ಸಂಖ್ಯೆಗಳ ಮೊತ್ತ ಕೇಳ್ಯಾರ. ಅಂದ್ರೆ 8 + 9 + 10 ಮಾಡಿದ್ರೆ 18 ಆಕತಿ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಕತಿ. ನೋಡ್ರಿ ರಾಧಾ ಅವರು ಕೀರ್ತಿ ಅವರಿಗಿಂತ ಅರ್ಧ ಪ್ರಮಾಣದ ಕಾರ್ಯಕ್ಷಮತೆ ಹೊಂದಿದ್ದಾರೆ. ಅಂದ್ರೆ ರಾಧಾ ಒಂದು ಎಫಿಷಿಯನ್ಸಿ ಏನೈತಿ ಅರ್ಧ, ಕೀರ್ತಿ ಅರ್ಧ ಐತಿ. ಅಂದ್ರೆ ರಾಧಾ ಡಿವೈಡೆಡ್ ಕೀರ್ತಿ ಎಫಿಷಿಯನ್ಸಿ ಏನಾಗತಿ 1/2 ಆಕತಿ. ರಾಧಾ ಅವರು ಒಬ್ಬರೇ ಕೆಲಸ ಮಾಡಿದ್ರೆ ಆ ಕೆಲಸವನ್ನು 30 ದಿನಗಳಲ್ಲಿ ಮುಗಿಸ್ತಾರೆ. ಅಂದ್ರೆ ಇಲ್ಲಿ ಟೋಟಲ್ ವರ್ಕ್ ಏನಾಗತ್ರಿ ರಾಧಾನ್ ಎಫಿಷಿಯನ್ಸಿ 1 ಐತಿ, ಅವ್ರ ದಿವಸ ತೊಗೊಂಡ್ರೆ 30 ಐತಿ, ಅಂದ್ರೆ 30 ಆಕತಿ.
ರಾಧಾ ಮತ್ತು ಕೀರ್ತಿ ಇಬ್ರು ಸೇರಿ ಕೆಲಸ ಮಾಡಿದ ಕೆಲಸನ ಎಷ್ಟು ದಿನದ ತೊಗೊಂತಾರ ಅಂತ ಕೇಳಿದ್ರೆ ರಾಧಾ ಮತ್ತು ಕೀರ್ತಿ ಸೇರಿ ಟೋಟಲ್ ವರ್ಕ್ 30 ಇವ್ರದ್ದು 2 + 1 ಎಫಿಷಿಯನ್ಸಿ ಆಕತ್ತೆ 30 / 3 ಮಾಡಿದ್ರೆ ಎಷ್ಟು ದಿನ 10 ದಿನ ತೊಗೊಂತಾರ. ಆಪ್ಷನ್ ಡಿ ಕರೆಕ್ಟ್ ಆಕತ್ತೆ. ಒಂದು ದೋಣಿ ಪ್ರವಾಹದ ದಿಕ್ಕಿನಲ್ಲಿ 12 ಕಿಲೋಮೀಟರ್ ದೂರವನ್ನು 30 ನಿಮಿಷಗಳಲ್ಲಿ ಹೋಗುತ್ತೆ. ನೋಡ್ರಿ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಕತಿ. ಡಿಸ್ಟೆನ್ಸ್ ಎಷ್ಟು ಕೊಟ್ಟನ್ರಿ 12 ಕಿಲೋಮೀಟರ್ ಕೊಟ್ಟನ. ಇದು ಡೌನ್ ಸ್ಟ್ರೀಮ್ ಇಂದ. ಅಲ್ಲಿ ಮೇಲೆ ಟೈಮ್ ಎಷ್ಟು ಕೊಟ್ಟನ 30 ಕೊಟ್ಟನ. ಸ್ಪೀಡ್ ಕಂಡಿಡ್ತೀನಿ ಇಲ್ಲಿ 12 / 30 ನಿಮಿಷದಾಗ ಕೊಟ್ಟನ. ಕನ್ವರ್ಟ್ ಮಾಡೋಕೆ ಇಂಟು 60 ಮಾಡ್ತೀನಿ. ಎಷ್ಟಾಗ್ತದೆ ಇದು 24 km/h ಡೌನ್ ಸ್ಟ್ರೀಮ್ ಸ್ಪೀಡ್ ಆಗುತ್ತೆ ಇದು. ಆಮೇಲೆ ಅಪ್ ಸ್ಟ್ರೀಮ್ ಇಂದ ನೋಡ್ರಿ ಇಲ್ಲಿ ಅಪ್ ಸ್ಟ್ರೀಮ್ ಸ್ಪೀಡ್ ಅದೇ ದೂರ ಅಂದ್ರೆ ಅದೇ ದೂರ ಎಷ್ಟಾಗೈತಿ 12 ಕಿಲೋಮೀಟರ್ ದೂರನ 36 ನಿಮಿಷ ಇಂಟು ಎಷ್ಟಾಗತ್ತೆ ರೀ ಇಲ್ಲಿ ಇಂಟು 60 ಆಗತ್ತೆ. 12 12 3 20 ಅಪ್ ಸ್ಟ್ರೀಮ್ ಸ್ಪೀಡ್ ಎಷ್ಟಾಗತ್ತೆ ಇಲ್ಲಿ 20 km/h ಆಗುತ್ತೆ. ನಮಗೇನು ಕೇಳಿದ್ರೆ ಇಲ್ಲಿ ನೀಚಲ್ ನೀರಲ್ಲಿ ದೋಣಿಯ ವೇಗ ಏನಂತ ಕೇಳಿದ್ರೆ ದೋಣಿ ವೇಗ ಏನಿರ್ತೈತಿ ಡೌನ್ ಸ್ಟ್ರೀಮ್ ಪ್ಲಸ್ ಅಪ್ ಸ್ಟ್ರೀಮ್ ಡಿವೈಡೆಡ್ ಬೈ 2 ಇರ್ತೈತಿ. 20 + 24 / 2 ಮಾಡಿದ್ರೆ ಎಷ್ಟು ಬರ್ತೈತಿ 22 km/h ಬರ್ತೈತಿ. ಆಪ್ಷನ್ ಸಿ ಇಲ್ಲೇ ಕರೆಕ್ಟ್ ಆಗುತ್ತೆ. ಒಬ್ಬ ವ್ಯಕ್ತಿ 50,000 ಮೊತ್ತವನ್ನು 3 ವರ್ಷಗಳ ಕಾಲ 4% ವಾರ್ಷಿಕ ಸರಳ ಬಡ್ಡಿ ದರದಲ್ಲಿ ಸಾಲವಾಗಿ ತೆಗೆದುಕೊಳ್ಳುತ್ತಾನೆ ಅಂತ ಕೊಟ್ಟರೆ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗತ್ತೆ ಇಲ್ಲಿ 50,000 ಪ್ರಿನ್ಸಿಪಲ್ 3 ವರ್ಷ ಟೈಮ್ 4% ಬಡ್ಡಿ ಡಿವೈಡೆಡ್ ಬೈ 100 ಮಾಡಿದ್ರೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗ್ತದೆ ಇಲ್ಲಿ 6,000 ರೂಪಾಯಿ ಆಕತಿ. ಅವರು ಅದೇ ಮೊತ್ತವನ್ನು ಮತ್ತೊಬ್ಬರಿಗೆ 3 ವರ್ಷಗಳಲ್ಲಿ 6.25% ಸರಳ ಬಡ್ಡಿ ವಾಪಸ್ ಕೊಡ್ತಾರೆ. ಅಂದ್ರೆ 50,000 ಇಂಟು 25/4 ಇಂಟು ಟೈಮ್ ಎಷ್ಟೈತಿ ಇಲ್ಲಿ 3 ಐತಿ ಡಿವೈಡೆಡ್ ಬೈ 100 ಆಗುತ್ತೆ. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬರ್ತೈತಿ 9,375 ಆಯ್ತು. ಆಮೇಲೆ ಈ ವ್ಯವಹಾರದಲ್ಲಿ ಅವರ ವಾರ್ಷಿಕ ಲಾಭ ಎಷ್ಟು ಅಂತ ಕೇಳಿದ್ರೆ ವರ್ಷಕ್ಕೆ ಲಾಭ ಎಷ್ಟಾಗುತ್ತೆ ಇಲ್ಲಿ ಎಷ್ಟು ಜಾಸ್ತಿ ಬಂತ್ರಿ ಇವ್ರಿಗೆ ಬಡ್ಡಿ ಇಲ್ಲಿ 9,375 ಮೈನಸ್ 6,000 ಮಾಡಿದ್ರೆ 3,375 ರೂಪಾಯಿ ಜಾಸ್ತಿ ಬಂತಿದೆ. 3 ವರ್ಷಕ್ಕೆ ಬಂದಿರುತ್ತೆ. ಪ್ರತಿ ವರ್ಷಕ್ಕೆ ಎಷ್ಟಾಗತ್ತೆ ಇಲ್ಲಿ ಡಿವೈಡ್ ಬೈ 3 ಮಾಡಿದ್ರೆ 1,125 ಆಕತಿ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗೈತಿ. ಒಂದು ಶಂಕು ವೃತ್ತಾಕಾರ ಮೇಲ್ಮುಖ ವಿಸ್ತೀರ್ಣ 252 √2 π ಸೆಂಟಿಮೀಟರ್ ಕೊಟ್ಟನ ಅಂದ್ರೆ ಕರ್ವ್ ಸರ್ಫೇಸ್ ಏರಿಯಾ ಎಷ್ಟು ಕೊಟ್ಟನ ಇಲ್ಲಿ 252 √2 π ಕೊಟ್ಟನ. ಆಗಿದಾಗ ಶಂಕುವಿನ ಎತ್ತರವು ಹೈಟ್ ಅದರ ತಳದ ಅರ್ಧ ವ್ಯಾಸ ಸಮಾನವಾಗಿದೆ ಅಂದ್ರೆ ರೇಡಿಯಸ್ ಈಕ್ವಲ್ ಐತಿ. ಹಂಗಾದ್ರೆ ಆ ಶಂಕುವಿನ ವ್ಯಾಲ್ಯೂಮ್ ಎಷ್ಟು ಅಂತ ಕೇಳ್ಯಾರ ಇಲ್ಲಿ ನೋಡ್ರಿ. ಸ್ಲ್ಯಾಂಟ್ ಹೈಟ್ ತಗೋಬೇಕು ನಾವು. ಸ್ಲ್ಯಾಂಟ್ ಹೈಟ್ ಏನಿರ್ತೈತಿ ಹೈಟ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಇರ್ತೈತಿ. ಇಲ್ಲಿ ಹೈಟ್ ಈಕ್ವಲ್ ಟು ರೇಡಿಯಸ್ ಇರ್ತೈತಿ ಅಂದ್ರೆ r² + r² = √2r² ಆಕತಿ. ಅಂದ್ರೆ 6 √2 ಆಕತಿ ಸ್ಲ್ಯಾಂಟ್ ಐತೆ. ನಮ್ಗೆ ಕರ್ವ್ ಸರ್ಫೇಸ್ ಏರಿಯಾ ಕೊಟ್ಟಾನ ಇಲ್ಲಿ. ಕರ್ವ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಿರ್ತೈತಿ πr/l ಇರ್ತೈತಿ. π ಇಂಟು r ಇಂಟು l ವ್ಯಾಲ್ಯೂ ಏನು ಬಂದೈತಿ 6 √2 ಆಗೈತಿ. ಇಲ್ಲಿ ಕರ್ವ್ ಸರ್ಫೇಸ್ ಏರಿಯಾ 252 √2 π ಕೊಟ್ಟಾನ. π ಕ್ಯಾನ್ಸಲ್ √2 ಕ್ಯಾನ್ಸಲ್ r² = 25 ಬಂತು. r ವ್ಯಾಲ್ಯೂ ಏನು ಬರ್ತೈತಿ 5 ಬರ್ತೈತಿ. ನಮ್ಗೆ ವಾಲ್ಯೂಮ್ ಕೇಳ್ಯಾರ. ವಾಲ್ಯೂಮ್ ಫಾರ್ಮುಲಾ ಏನಿರ್ತೈತಿ 1/3 πr² ಇರ್ತೈತಿ. 1/3 22/7 r ವ್ಯಾಲ್ಯೂ 5 ಬಂದೈತಿ. r ರೇಡಿಯಸ್ ಮತ್ತು ಹೈಟ್ ಈಕ್ವಲ್ ಇರೋದ್ರಿಂದ ಹೈಟ್ 5 ಬರ್ತೈತಿ. ಇದ್ರ ವ್ಯಾಲ್ಯೂ ಎಷ್ಟು ಬರ್ತೈತಿ 130.90 ಬರ್ತೈತಿ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗೈತಿ. ಒಂದು ನಿಶ್ಚಲ ನೀರಿನಲ್ಲಿ 9 km/h ವೇಗದಲ್ಲಿ ಹಡಗು ಹೋಗಬಹುದು. ಒಂದು 33 ಕಿಲೋಮೀಟರ್ ದೂರವನ್ನು ಪ್ರವಾಹದ ದಿಕ್ಕಿನಲ್ಲಿ ಅಂದ್ರೆ ಡೌನ್ ಸ್ಟ್ರೀಮ್ ಎಷ್ಟೈತಿ 33 ಕಿಲೋಮೀಟರ್ ಕೊಟ್ಟಾನ. ಆಮೇಲೆ 21 ಕಿಲೋಮೀಟರ್ ದೂರವನ್ನು ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಅಂದ್ರೆ ಅಪ್ ಸ್ಟ್ರೀಮ್ನಾಗ ಎಷ್ಟು ಕೊಟ್ಟಾನ 21 ಕಿಲೋಮೀಟರ್. ಸಮಾನ ಕಾಲ ಅಂದ್ರೆ ಟೈಮ್ ಸೇಮ್ ಐತಿ ಎರಡು ಕಡೆ. ಆಮೇಲೆ ನದಿಯ ಪ್ರವಾಹದ ವೇಗ ಎಷ್ಟು ಅಂತ ಕೇಳಿದ್ರೆ ನೀರಿನ ಸ್ಪೀಡ್ ಎಷ್ಟೈತೆ ಅಂತ ಕೇಳಿದ್ರೆ ಇಲ್ಲಿ ಟೈಮ್ ಎರಡೂ ಈಕ್ವಲ್ ಇರೋದ್ರಿಂದ ಡೌನ್ ಸ್ಟ್ರೀಮ್ ಸ್ಪೀಡ್ ಎಷ್ಟೈತಿ 33. ಇಲ್ಲಿ ಹಡಗಿನ ಸ್ಪೀಡ್ ಮತ್ತು ನೀರಿನ ಸ್ಪೀಡ್ ಪ್ಲಸ್ ಮಾಡಿರ್ತಾರೆ = 21. ಇಲ್ಲಿ ಹಡಗಿನ ಸ್ಪೀಡ್ ಮನುಷ್ಯನ ಸ್ಪೀಡ್ನಾಗ ಇಲ್ಲಿ ನೀರಿನ ಸ್ಪೀಡ್ ಮೈನಸ್ ಮಾಡಿರ್ತಾರೆ ಡೌನ್ ಅಪ್ ಸ್ಟ್ರೀಮ್ನಾಗ ಇದು ಡೌನ್ ಸ್ಟ್ರೀಮ್ನಾಗ. ಇಲ್ಲಿ ಎಷ್ಟಾಗತ್ತೆ 3 7 3 11 ಆಯ್ತು. 99 ಮೈನಸ್ 11x = 63 ಪ್ಲಸ್ 7x ಆಗೈತಿ. 63 ಈಚೆ ಕಡೆ ಬಂದ್ರೆ ಮೈನಸ್ ಮಾಡಿದ್ರೆ ಎಷ್ಟಾಗತ್ತೆ ಇಲ್ಲಿ 36 ಉಳಿದೈತಿ. ಇದು 18x ಆಗೈತಿ. x ವ್ಯಾಲ್ಯೂ ಎಷ್ಟು ಬಂತು 2 ಬಂತು. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗೈತಿ. ನಮ್ಗೆ ನೀರಿನ ಸ್ಪೀಡ್ ಕೇಳ್ಯಾರ. ನೀರಿಂದು 2 km/h ಬರ್ತೈತಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. ಒಂದು ಕ್ರೀಡಾ ಅಂಗಡಿಯಲ್ಲಿ ಅದರ ವಸ್ತುವಿಗೆ 19% ಡಿಸ್ಕೌಂಟ್ ನೀಡಿದ್ದಾರೆ ನೋಡ್ರಿ. ಮತ್ತು
ಇನ್ಸ್ಟಾಲ್ಮೆಂಟ್ ಪಾವತಿಯನ್ನು ಆನ್ಲೈನ್ ವ್ಯಾಲೆಟ್ ಮೂಲಕ ಮಾಡುವ ಗ್ರಾಹಕರಿಗೆ ಕಡಿತಗೊಂಡ ದರದ ಮೇಲೆ ಮತ್ತೊಂದು 2% ಡಿಸ್ಕೌಂಟ್ ಕೊಡ್ತಾನೆ. ಅಂದ್ರೆ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ವಾಪಸ್ 2% ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತಾರೆ. ಒಬ್ಬರ ಗ್ರಾಹಕ 18,000 ಮೌಲ್ಯದ ಕ್ರೀಡಾ ವಸ್ತು ಖರೀದಿಸಿದ್ರೆ ಆನ್ಲೈನ್ ವ್ಯಾಲೆಟ್ ಮೂಲಕ ಪಾವತಿಸಿದ್ರೆ ಅವನು ಅಷ್ಟು ಮೊತ್ತ ನೀಡ್ಬೇಕಂತ ಹೇಳ್ಯಾರ. ನೋಡ್ರಿ ಅದ್ರ ಪ್ರೈಸ್ ಎಷ್ಟೈತಿ, 18,000 ಇರ್ತೈತಿ. ಅವ ಮನ್ಯಾಕ ಡಿಸ್ಕೌಂಟ್ ಎಷ್ಟು ಕೊಡ್ತಾನೆ, 19% ಕೊಡ್ತಾನೆ. ಉಳಿದಿದ್ದು ಎಷ್ಟು ಉಳಿತೈತಿ, 81%. ಅಂದ್ರೆ ಡಿವೈಡ್ 100 ಆಕತಿ. ಅವು ವ್ಯಾಲೆಟ್ ಇದ್ದ ಮಾಡೋದ್ರಿಂದ 2% ಮತ್ತೆ ಎಕ್ಸ್ಟ್ರಾ ಡಿಸ್ಕೌಂಟ್ ಆಗತ್ತೆ. ಅಂದ್ರೆ ಎಷ್ಟು, 98 ಡಿವೈಡ್ 100 ಆಗುತ್ತೆ. ಇಲ್ಲಿ ಎಷ್ಟು ಬರ್ತದೆ, ಇದು 1,42,884 ಡಿವೈಡೆಡ್ ಬೈ ಇಲ್ಲೇ 0 ಕ್ಯಾನ್ಸಲ್ ಡಿವೈಡ್ ಬೈ 10 ಆಗಿರ್ತೈತಿ. ಅಂದ್ರೆ 14,288.4 ಬರ್ತೈತಿ. ಅಂದ್ರೆ ಆಪ್ಷನ್ ಬಿ ಇದೆ ಕರೆಕ್ಟ್ ಆಗುತ್ತೆ. ಒಂದು ನಿರ್ದಿಷ್ಟ ಮತ್ತು ಸರಳ ಬಡ್ಡಿಯಲ್ಲಿ ಸಿಂಪಲ್ ಇಂಟ್ರೆಸ್ಟ್ 3 ವರ್ಷಗಳ ನಂತರ 7,485 ಆಕತಿ ಮತ್ತು 8 ವರ್ಷಗಳ ನಂತರ 9,960 ಆಕತಿ. ಈ ಮೊತ್ತದ ಬಡ್ಡಿ ದರ ದ್ವಿಗುಣದ ದರದಲ್ಲಿ 7 ವರ್ಷಗಳ ನಂತರ ಎಷ್ಟು ಆಕತಿ ಅಂತ ಕೇಳ್ಯಾರ. ನೋಡ್ರಿ, ಪ್ರಿನ್ಸಿಪಲ್ ಪ್ಲಸ್ 8 ವರ್ಷದ ಸಿಂಪಲ್ ಇಂಟ್ರೆಸ್ಟ್ ಉಳಿಸಿದ್ರ ಅಮೌಂಟ್ ಎಷ್ಟಾಗೈತಿ, 9,960 ಆಗೈತಿ. ಪ್ರಿನ್ಸಿಪಲ್ ಪ್ಲಸ್ 3 ವರ್ಷ ಸಿಂಪಲ್ ಇಂಟ್ರೆಸ್ಟ್ ಕೂಡಿಸಿದ್ರೆ ಅಮೌಂಟ್ ಎಷ್ಟಾಗೈತಿ, 7,485 ಐತಿ. ಇಲ್ಲಿ ಪ್ಲಸ್ ಇರೋದ್ರಿಂದ ಮೈನಸ್ ಆಕತಿ. ಇದೆಷ್ಟಾಗುತ್ತೆ, 5SI = 2,475 ಆಕತಿ. ಸಿಂಪಲ್ ಇಂಟ್ರೆಸ್ಟ್ 1 ವರ್ಷಕ್ಕೆ ಎಷ್ಟಾಗುತ್ತೆ, 495 ಬರ್ತೈತಿ. ನಾನು ಈ ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂನ ಈ ಈಕ್ವೇಶನ್ದಾಗ ಹಾಕೊಂತೀನಿ. ಅಂದ್ರೆ ಪ್ರಿನ್ಸಿಪಲ್ ಪ್ಲಸ್ 8SI ಇದ್ದು 495 ಇಂಟು 9,960 ಆಕತಿ. ಪ್ರಿನ್ಸಿಪಲ್ ಪ್ಲಸ್ ಇದು 3,960 = 9,960 ಆಕತಿ. ಪ್ರಿನ್ಸಿಪಲ್ ಎಷ್ಟು ಬರ್ತೈತಿ, ಇಲ್ಲಿ 6,000 ಬರ್ತೈತಿ. ನಮ್ಗೆ ಒಳ್ಳೆ ರೇಟ್ ಕಂಡುಹಿಡಿನಿಲ್ಲ. ಇದು ಬಡ್ಡಿ ಸಿಂಪಲ್ ಇಂಟ್ರೆಸ್ಟ್ 3,960 ಬಂದೈತಿ. ಇಲ್ಲಿ ಅಮೌಂಟ್ ಪ್ರಿನ್ಸಿಪಲ್ 6,000 ಐತಿ. ರೇಟ್ 8 ಟೈಮ್ 8 ವರ್ಷ ಐತಿ. ರೇಟ್ ಕಂಡುಹಿಡಿದು ರೇಟ್ ಎಷ್ಟು ಬರ್ತಾರೆ, ಇಲ್ಲಿ ರೇಟ್ 8.25% ಬರ್ತೈತಿ. ಈ ರೇಟ್ನ ಡಬಲ್ ಮಾಡಿ ಒಳ್ಳೆ ಅದನ್ನ ದ್ವಿಗುಣ ದರದಲ್ಲಿ 7 ವರ್ಷಗಳ ನಂತರ ಎಷ್ಟಾಗತ್ತೆ ಅಂತ ಕೇಳ್ಯಾರ. ರೇಟ್ ಏನಕತ್ರಿ, ಡಬಲ್ ಮಾಡಿದ್ರೆ 2R ಆಕತಿ. ಅಂದ್ರೆ 8.25 ಇಂಟು 2 ಮಾಡಿದ್ರೆ ಎಷ್ಟು, 16.5% ರೇಟ್ ಆಕತಿ. ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬರ್ತೈತಿ, 6,000 ಇಂಟು 16.5 ಇಂಟು 7 ಮಾಡಿದ್ರೆ ಡಿವೈಡೆಡ್ ಬೈ 100 ಅಂದ್ರೆ ಎಷ್ಟು ಬರುತ್ತೆ, 6,930 ಆಗತ್ತೆ. ನಮ್ಗೆ ಅಮೌಂಟ್ ಏನಾಕತಿ ಅಂತ ಕೇಳಿದ್ರೆ ಪ್ರಿನ್ಸಿಪಲ್ 6,000 ಐತಿ, ಬಡ್ಡಿ 6,930 ಬಂದೈತಿ. ಎಷ್ಟಾಗತ್ತೆ ರೀ, ಇದು 12,930 ರೂಪಾಯಿ ಅಮೌಂಟ್ ಆಕತಿ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಕತಿ. ಒಂದು ವಸ್ತುವನ್ನು 350 ಖರೀದಿಸಿ 500 ಮಾರ್ಯಾರಂಗ ಲಾಭ ಎಷ್ಟಾಗತ್ತೆ, ಇಲ್ಲಿ ಲಾಭ ಎಷ್ಟಾಗತ್ತೆ, ಇಲ್ಲಿ 150 ಲಾಭ ಆಗತ್ತೆ. ಪರ್ಸೆಂಟೇಜ್ ಪ್ರಾಫಿಟ್ ಏನಾಗುತ್ತೆ, 150/350 ಇಂಟು 100 ಮಾಡಿದ್ರೆ 42.86% ಪ್ರಾಫಿಟ್ ಆಗತ್ತೆ. ಆಪ್ಷನ್ ಬಿ ಕರೆಕ್ಟ್ ಆಗತ್ತೆ. 4 ಹಕ್ಕಿಗಳು ABCD ಒಂದು ಕಾಡಿನ ವೃತ್ತಾಕಾರದ ಮಾರ್ಗದಲ್ಲಿ ಹೊಕ್ಕವು. ಅವು ಒಮ್ಮೆ ವೃತ್ತವನ್ನು ಪೂರ್ಣಗೊಳಿಸಿ ತೆಗೆದುಕೊಳ್ಳುವ ಸಮಯ A 27 ನಿಮಿಷ, ಒಳ್ಳೆ B 30 ನಿಮಿಷ, C ಎಷ್ಟು ತಗೊಂಡೈತಿ, 45 ನಿಮಿಷ, D 60 ನಿಮಿಷ ತಗೊಂಡೈತಿ. ಒಟ್ಟಿಗೆ ಪ್ರಾರಂಭಿಸಿದ ಅವರು ಮತ್ತೊಮ್ಮೆ ಪ್ರಾರಂಭ ಬಿಂದುವಿನಲ್ಲಿ ಎಷ್ಟು ಸಮಯದಲ್ಲಿ ಭೇಟಿ ಆಕಾರ ಅಂತ ಕೇಳ್ಯಾರ. ಇವು 4 LCM ತಗೋಬೇಕು. LCM ಎಷ್ಟಾಗತಿ, 540 ಬರ್ತೈತಿ. ಅಂದ್ರೆ ಇದು ನಿಮಿಷದಾಗ ಬಂದಿರ್ತೈತಿ. ನಮಗೆ ಇಲ್ಲಿ ಟೈಮ್ ಕೇಳ್ಯಾರ, ಅಂದ್ರೆ ಡಿವೈಡ್ ಬೈ 60 ಮಾಡೈತಿ. ಅಂದ್ರೆ 9 ಗಂಟೆ ಹೊತ್ತು ಹೊಂದಿರ್ತೈತಿ. ಒಳ್ಳೆ ತಾವು ಮೀಟ್ ಆಗತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗತ್ತೆ. ಒಂದು ವರ್ಗವು ವೃತ್ತದಲ್ಲಿ ಒಳಗೆ ಬರೆಯಲ್ಪಟ್ಟಿದೆ ಅಂತ ಅಂದ್ಬಿಟ್ರ, ಅಂದ್ರೆ ಸ್ಕ್ವೇರ್ ಏನ್ ಮಾಡ್ಯಾರ, ಇದನ್ನ ವೃತ್ತದ ಒಳಗೈತಿ. ಅಂದ್ರೆ ಇದು ಟಚ್ ಆಗೈತ್ರಿ. ಇಲ್ಲಿ ABCD ಅಂತಂದು ನೇಮಿಂಗ್ ಮಾಡ್ತೀನಿ. ಅದ್ರದ್ದು ಇದನ್ನ ಕೊಟ್ಟಾರ, ಇದು ಡಯಾಗೋನಲ್ ವ್ಯಾಲ್ಯೂ ಕೊಟ್ಟರೆ ಎಷ್ಟು ಕೊಟ್ಟನ್ರಿ, 16 ಸೆಂಟಿಮೀಟರ್ ಕೊಟ್ಟನ. ಹಂಗಾರ ಇದ್ರದ್ದು ಸ್ಕ್ವೇರ್ ಇಂದ ಏರಿಯಾ ಏನಂತಂದು ಕೇಳೇನಿ. ಇಲ್ಲಿ ಇದ್ರ ಡಯಾಗೋನಲ್ ಆಫ್ ಸ್ಕ್ವೇರ್ ಫಾರ್ಮುಲಾ ಏನಿರ್ತೈತಿ, A√2 ಇರ್ತೈತಿ. ಇದ್ರದ್ದು 16 ಸೆಂಟಿಮೀಟರ್ ಕೊಟ್ಟನ. ಡಯಾಗೋನಲ್ ವ್ಯಾಲ್ಯೂ A√2 ಏನಕತಿ, 16/√2 ಆಕತಿ. 16 ಇಂಟು √2 ಇಂಟು √2 ಮಾಡಿದ್ರೆ ಏನಕತಿ, ಇಲ್ಲಿ ಇದು 2 ಆಗತ್ತೆ. ಅಂದ್ರೆ 2 1 2 8 16 ಆಗುತ್ತೆ. ಅಂದ್ರೆ A ವ್ಯಾಲ್ಯೂ ಏನ್ ಬಂತು, 8√2 ಬರ್ತೈತಿ. ನಮ್ಗೆ ಏರಿಯಾ ಏನಕತಿ, ಇಲ್ಲಿ A² ಇರ್ತೈತಿ. ಅಂದ್ರೆ 8√2 ಹೋಲ್ ಸ್ಕ್ವೇರ್ ಮಾಡಿದ್ರೆ ಏನಕತಿ, ಇದು 8 8 64 ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 2 ಉಳಿದೈತಿ. ಅಂದ್ರೆ 128 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಆಪ್ಷನ್ ಎ ಇದೆ ಕರೆಕ್ಟ್ ಆಗುತ್ತೆ. 12 ಜನರು 8 ದಿನಗಳಲ್ಲಿ 20 ಮೀಟರ್ ಉದ್ದದ ಒಂದು ರೇಖಾಚಿತ್ರವನ್ನು ತೊಡೆಯುತ್ತಾರೆ.
ಅದೇ ಅಗಲ ಮತ್ತು ಆಳದ ಒಂದು ಟ್ರೆಂಚ್ 30 ಮೀಟರ್ ಉದ್ದದ ಟ್ರೆಂಚ್ ತೋಡಕ್ಕೆ 6 ದಿನ ತೋಡಿಯಲು ಎಷ್ಟು ಜನರು ಬೇಕಾಗ್ತಾರೆ ಅಂತ ಕೇಳಿದ್ರೆ ನೋಡ್ರಿ ಮೆನ್ ಒಂದು ಡಿ 2 1 ಇಂಟು ವರ್ಕ್ ಈಸ್ ಈಕ್ವಲ್ ಟು M2 ಇಂಟು D2 W2 ಆಗುತ್ತೆ. ಇಲ್ಲಿ ಮೆನ್ ಎಷ್ಟು ಅದರ 12 ಐತಿ, ದಿವಸ ಎಷ್ಟು ಅಂತಾರೆ 8, ವರ್ಕ್ 20 ಐತಿ. ಆಮೇಲೆ 6 ದಿವಸ ಮೆನ್ ಇವ್ರದ್ದು ವರ್ಕ್ ಏನೈತಿ 30 ಐತಿ. 0 0 3 1 3 2 6 2 12 2 6 12 2 1 2 4 ಎಷ್ಟು ಜನ ಬೇಕ್ರಿ 6 4 24 ಜನ ಬೇಕು. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗುತ್ತೆ. ಒಂದು ಶಿಬಿರದಲ್ಲಿ ಭಾಗವಹಿಸುತ್ತಿರುವ ಹುಡುಗರ ಸರಾಸರಿ ವಯಸ್ಸು 16 ವರ್ಷಗಳು ಅಂತ ಕೊಟ್ರ, ಬಾಯ್ಸ್ ಎವರೇಜ್ ಏನು ಕೊಟ್ಟನ 16 ಐತಿ. ಮತ್ತು ಹುಡುಗಿಯರ ಸರಾಸರಿ ವಯಸ್ಸು 13, ಗರ್ಲ್ಸ್ ಸರಾಸರಿ ಏನೈತಿ 13 ಐತಿ. ಹುಡುಗರ ಮತ್ತು ಹುಡುಗಿಯರ ಸಂಖ್ಯೆ ಅನುಪಾತ ಬಾಯ್ಸ್ ರೇಷಿಯೋ ಗರ್ಲ್ಸ್ ಏನೈತಿ 2x ರೇಷಿಯೋ 3x ಐತಿ. ಅಂದ್ರೆ ಇಂಟು ಇದಕ್ಕೆ 2x ಇಂಟು 3x ಮಾಡ್ಬೇಕಾಗೈತಿ. ಹಾಗಾದರೆ ಸರಾಸರಿ ವಯಸ್ಸು ಏನಂತ ಕೇಳಿದ್ರೆ ಟೋಟಲ್ ವೇಟ್ ಡಿವೈಡೆಡ್ ಬೈ ಟೋಟಲ್ ಸ್ಟೂಡೆಂಟ್ ಆಕತಿ. ಟೋಟಲ್ ವೇಟ್ ಏನಕತ್ರಿ ಇಲ್ಲಿ 16 ಇಂಟು 2x ಪ್ಲಸ್ 13 ಇಂಟು 3x ಆಗುತ್ತೆ. ಅಂದ್ರೆ ಟೋಟಲ್ ಸ್ಟೂಡೆಂಟ್ ಏನಕತಿ 2x ಪ್ಲಸ್ 3x ಆಗೈತಿ. ಇದು 32x ಪ್ಲಸ್ 39x ಡಿವೈಡೆಡ್ ಬೈ 5x ಆಕತಿ. 71x ಡಿವೈಡೆಡ್ ಬೈ 5x ಮಾಡಿದ್ರೆ ಎಷ್ಟು ಬರ್ತೈತಿ 14.2 ವರ್ಷ ಬರ್ತೈತಿ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗುತ್ತೆ.